ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೇರಳ ಸಿಎಂ ಆಗಿ ಕಾಂಗ್ರೆಸ್ನ ವಿಡಿ ಸತೀಶನ್ ಅವರ ಆಯ್ಕೆಯನ್ನ ಮಾಡಲಾಗಿದೆ. ಸತೀಶನ್ಗೆ ಈಗ ಸಿಎಂ ಪಟ್ಟವನ್ನ ಕಾಂಗ್ರೆಸ್ ಕಟ್ಟಿದೆ. ಕೇರಳದ ಸಿಎಂ ಆಗಿ ಕಾಂಗ್ರೆಸ್ ಈಗ ವಿಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಿದೆ. ಸತೀಶ್ಗೆ ಸಿಎಂ ಪಟ್ಟವನ್ನ ಕಾಂಗ್ರೆಸ್ಸಿನ ಹೈಕಮಾಂಡ್ ಈಗ ಕಟ್ಟಿದ್ದಾರೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಬರೋಬ್ಬರಿ 9-10 ದಿನಕ್ಕೆ ಕಾಲಿಟ್ಬಿಟ್ಟಿದೆ. ಭರ್ಜರಿಯಾಗಿ ದೇವರನಾಡಿನಲ್ಲಿ ಕಾಂಗ್ರೆಸ್ ಯುಡಿಎಫ್ ಗೆದ್ದಿದೆ ಕಾಂಗ್ರೆಸ್ ನೇತೃತ್ವದಲ್ಲಿ. ಆದರೆ ಸಿಎಂ ಆಗಿ ಯಾರನ್ನ ಕೂರಿಸಬೇಕೆನ್ನುವಂತ ಒಂದಿಷ್ಟು ಅಸಮಾಧಾನಗಳಿತ್ತು. ಸಾಕಷ್ಟು ಜನ ರೇಸ್ನಲ್ಲಿದ್ರು, ಘಟಾನುಘಟಿಗಳು. ವೇಣುಗೋಪಾಲ್ ಅವರು ಇರ್ಬೋದು, ಸತೀಶನ್ ಅವರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಹೀಗೆ ಅನೇಕರು. ವಿಪಕ್ಷ ನಾಯಕರದು ಒಂದೊಂದು ವಾದ ಆಯಿತು. ನಂತರದಲ್ಲೇ ಕಾಂಗ್ರೆಸ್ಸಿನ ಘಟಕದ ಅಧ್ಯಕ್ಷರ ವಾದಗಳು ಅನೇಕ ರೀತಿಯಾಗಿತ್ತು. ಅಂತೂ ಇಂತೂ ಅಳೆದು ತೂಗಿ ಈಗ ದೇವರನಾಡಿನ ಕೇರಳಂನ ನೂತನ ಸಿಎಂ ಆಗಿ ಸತೀಶನ್ ಅವರನ್ನ ಕಾಂಗ್ರೆಸ್ ಆಯ್ಕೆ ಮಾಡಿದೆ. ಜೊತೆಲಿ ಈಗ ಒಂದಿಷ್ಟು ಅಸಮಾಧಾನಗಳು ಇತರರಿಗೂ ಕೂಡ ಇದೆ. ವೇಣುಗೋಪಾಲ್ ಅವರಿದ್ದಾರೆ. ಸದ್ಯ ವೇಣುಗೋಪಾಲ್ ಅವರು ಕೇರಳದ ನಾಯಕರು, ಜೊತೆಯಲ್ಲಿ ಕಾಂಗ್ರೆಸ್ಸಿನ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ವೇಣುಗೋಪಾಲ್ ಅವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ವೇಣುಗೋಪಾಲ್ ಅವರಿಗೆ ಎಐಸಿಸಿಯ ಅಧ್ಯಕ್ಷ ಪಟ್ಟವನ್ನ ಕಟ್ಟಿದ್ದಾರೆ ಅನ್ನೋದೊಂದು. 1 ವರ್ಷದಲ್ಲಿ ಈ ಖರ್ಗೆ ಅವರ ಅವಧಿ ಏನಿದೆಯಲ್ಲ ಅದು ಮುಗಿಯುತ್ತೆ. ಖರ್ಗೆ ಅವರ ಬಳಿಕ ಎಐಸಿಸಿಯ ಅಧ್ಯಕ್ಷರಾಗಿ ಮಾಡ್ತೀನಿ ಎನ್ನುವಂತ ಭರವಸೆಯನ್ನ ಕೊಟ್ಟಿರೋ ವಿಚಾರವಾಗಿನೇ ಆ ವಿಚಾರವಾಗಿ ತಣ್ಣಗಾಗ್ಬಿಟ್ರಾ ಅನ್ನೋದು ಒಂದು ಪ್ರಶ್ನೆ. ಇನ್ನೀಗ ಕೇರಳದ ಸಿಎಂ ಆಗಿ ವಿಡಿ ಸತೀಶನ್ ಅವರ ಆಯ್ಕೆ ಆಗಿದೆ. ಜೊತೆಲಿ ಅದ್ರ ಬಗ್ಗೆ ಕೂಡ ವೇಣುಗೋಪಾಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ನಿರ್ಧಾರವನ್ನು ನಾನು ಸಂತೋಷದಿಂದ ಸ್ವಾಗತ ಮಾಡ್ತೀನಿ. ಕೇರಳದ ಜನರು ಬಹಳ ಪ್ರಮುಖವಾಗಿ ಅತ್ಯಧಿಕ ಮತಗಳಿಂದ ಯುಡಿಎಫ್ನ ಗೆಲ್ಲಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನನ್ನ ಸಹಮತ ಇದೆ ಅಂತ ವೇಣುಗೋಪಾಲ್ ಅವರು ಹೇಳಿದ್ದಾರೆ. Them are discussing about the situations and the decision-making process. How they called me and they asked me my opinion, and we are all discussed with that. No. I'm thanking for the MLAs, party workers, party functionaries for that support they have given to me. But finally, party took a decision. As a sincere congressman, we are all behind the party decision. Both of them are discussing about the situations and the decision-making process. How they called me and they asked me my opinion, and we are all discussed with that. No. I'm ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.